ತುಂಬ ಹುಡುಗರಿಗೆ ಒಂದು ಡೌಟ್ ಇರುತ್ತೆ, ಪ್ರೊಫ್ಯೂಸ್ ಸ್ಕಿನ್ ಅಥವಾ ಕನ್ನಡದಲ್ಲಿ ಮುಂದೊಗಲು ಚರ್ಮ ಅಂತ ಹೇಳ್ತೀವಿ. ಅದೇನಾದ್ರು ಉದ್ದ ಇತ್ತು ಅಂದರೆ ಸಂಭೋಗ ಮಾಡಲಿಕ್ಕೆ ಏನಾದರೂ ತೊಂದರೆ ಆಗುತ್ತಾ ಅಂತೇಳಿ. ಯೂಶ್ವಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆ ಸ್ಕಿನ್ನು ಉದ್ದ ಇರುತ್ತೆ ಅಥವಾ ಮೀಡಿಯಮ್ ಇರುತ್ತೆ, ಕೆಲವೊಬ್ಬರಿಗೆ ಸ್ಕಿನ್ ಇರೋದಿಲ್ಲ. ಈಗ ಉದ್ದ ಇದ್ರೂ ಫ್ರೀ ಮೂಮೆಂಟ್ ಇತ್ತು ಅಂದರೆ ಆ ಸ್ಕಿನ್ ಹಿಂದೆ ಮುಂದೆ ಮೂಮೆಂಟ್ ಈಸಿ ಇತ್ತು ಅಂದರೆ ಸಂಭೋಗ ಮಾಡಬೇಕಾದ್ರೆ ಅಥವಾ ಹಸ್ತಮೈಥುನ ಮಾಡಬೇಕಾದ್ರೆ ಏನು ತೊಂದರೆ ಆಗಲ್ಲ. ಸ್ಕಿನ್ ಉದ್ದ ಇದ್ದು ಟೈಟ್ ಇತ್ತು, ಹಿಂದೆ ಮುಂದೆ ಮೂಮೆಂಟ್ ಆಗಲಿಲ್ಲ, ಆವಾಗ ಸಂಭೋಗ ಮಾಡಲಿಕ್ಕಾಗಲಿ ಅಥವಾ ಹಸ್ತಮೈಥುನ ಮಾಡಲಿಕ್ಕಾಗಲಿ ತುಂಬ ತೊಂದರೆ ಆಗುತ್ತೆ. ಜೊತೆಗೆ ಒಂದು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ನಾನ ಮಾಡಿದಾಗ ಸ್ಕಿನ್ ಹಿಂದೆ ತೆಗೆದು ವಾಶ್ ಮಾಡಲಿಕ್ಕೆ ಆಗಲ್ಲ, ಪದೇ ಪದೇ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಯಾವಾಗ ಮುಂದೊಗಲು ಚರ್ಮ ಅಥವಾ ಪ್ರೊಫ್ಯೂಸ್ ಸ್ಕಿನ್ ಉದ್ದ ಇರುತ್ತೆ, ಟೈಟ್ ಇರುತ್ತೆ, ಹಿಂದೆ ಮುಂದೆ ಮೂಮೆಂಟ್ ಕಷ್ಟ ಆಗುತ್ತೆ, ಅಂಥವ್ರು ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳೋದು ಒಳ್ಳೆಯದು.